यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಸರ್ ಒಟ್ಟಾರೆ ಒಂದು ವಿಷಯ ಹೇಳಬೇಕಂದ್ರೆ ತುಂಬಾ ಗಂಭೀರ ಇದೆ. ಬಿಜಾಪುರ ನಗರ ಒಂದು ಪ್ರವಾಸೋದ್ಯಮ ನಗರ ಸೌಂದರ್ಯೀಕರಣ ಯಾವಾಗೂ ಆಗಬೇಕಾಗಿತ್ತು. ನಗರ ಇವತ್ತು ಏನಾಗ್ತಾ ಇದೆ, ಸಮಸ್ಯೆಗಳು ಗೂಡಾಗ್ಬಿಟ್ಟಿದ್ದಾರೆ. ಇವತ್ತು ಎಕ್ಸಾಂಪಲ್ ಹೇಳಬೇಕಾದ್ರೆ ಇವತ್ತು ಕರೆಂಟಿನ ವ್ಯವಸ್ಥೆ ರೀ, ಸ್ವಲ್ಪ ನಗರದಲ್ಲಿ ಗಾಳಿ ಮಳೆ ಬತ್ತಂದ್ರಲ್ರಿ ಕರೆಂಟ್ ಹೊಯ್ಕೋತ ಹೋಗ್ತವ್ರಿ ಸರ್. ಯಾಕೆ ಕರೆಂಟ್ ಹೊಯ್ಕೋತ ಹೋಗ್ತಾ ಇದೆ ಗೊತ್ತಿಲ್ಲ ಸರ್ ನನಗೆ. ಇನ್ನೊಂದೇನೈತಿ, ಈ ಟಿ ಸಿಗಳದಾವಲ್ಲ ಸರ್ ಬಿಜಾಪುರನಾಗ, ಯಾವ ಕಾಲದಾಗ ಗೊತ್ತಿಲ್ಲ ನನಗೆ. ಬುಡ್ಸ್ ಹಿಡ್ದಾವ ಏನೋ ಗೊತ್ತಿಲ್ಲ, ಮತ್ತು ಈ ವೈರ್ಗಳು, ಈ ಕಂಬದ ವೈರ್ಗಳು ಯಾವ ಕಾಲದ ಗೊತ್ತಿಲ್ಲ. ಬಟ್ ಈ ಥರ ಕರೆಂಟ್ ಮೇಲಿಂದ ಮೇಲೆ ಯಾಕೆ ಹೋಗ್ತಾ ಇದೆ ಸರ್, ನನ್ನ ಪ್ರಶ್ನೆ ಇದೆ. ಇದಕ್ಕೆ ಏನು ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ಇದು ಹೇಳ್ಬೇಕಪ್ಪ ಅಂತಂದರೆ, ಇಲ್ಲೇ ಸುಮಾರು ವರ್ಷದಿಂದ ಹಳೆಯ ವೈರ್ಗಳು, ಆಮ್ಯಾಗ ಟಿ ಸಿಗಳ ಲೋಡ್ಗಳು ಜಾಸ್ತಿ ಆಗ್ತಾಯಿದ್ದಾವೆ. ಆ ಟಿ ಸಿಗಳ ಲೋಡ್ ಜಾಸ್ತಿ ಆಗೋದ್ರಿಂದ ಮೇಲಿನ ಮೇಲೆ ಅದೊಂದು ಹೋಗ್ತವೆ. ಆಮೇಲೆ ಇಲ್ಲಿ ಹೆಂಗಾಗಿದೆಪ್ಪ ಅಂತಂದರೆ, ಒಂದು ಮಳೆ ಬತ್ತಪ್ಪ ಅಂದ್ರೆ ಸ್ಟೇಷನ್ದಾಗ ಇದು ಆಗ್ತದೆ, ಸ್ಟೇಷನ್ ಏನು ಮಾಡ್ತಾರೆ ಇವ್ರು ಬಂದ್ ಮಾಡಿಬಿಡ್ತಾರೆ. ಇದ್ರ ಬದಲಾಗಿ ನಾವು ಏನು ಮಾಡ್ಬೇಕು, 2018ರಾಗ ಒಂದು ನಮ್ಮ ಸಿಟಿ MLA ಅವರು ಒಂದು ಪ್ರಾಜೆಕ್ಟ್ ರೆಡಿ ಮಾಡಾಕತ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇಲ್ಲ, ಅದೇನು ಧರ್ಮ ಕಡ್ಲಿ ಏನೈತಿ ಗೊತ್ತಿಲ್ಲ, ಯತ್ನಾಳ ಗೊತ್ತಿಲ್ಲ. ಬಟ್ ಅವ್ರವ್ರ ಜಾಗ ಏನ್ ಹಾಕೋಗ್ಲಕ್ಕಿರೋದು, ಬಟ್ ಅದ್ರ ಸಂಬಂಧ ಏನಿಲ್ಲ. ಬಟ್ ಆದ ಕಾರಣ ನಾ ಏನಂತವ, ಇದು 225 ಕೋಟಿ ರೂಪಾಯಿ ಬಜೆಟ್ ಹಾಕಿಬಿಟ್ಟು ಅಂಡರ್ಗ್ರೌಂಡ್ ಕೇಬಲ್ ಆಗ್ಬೇಕಂತ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಆ ಪ್ರಾಜೆಕ್ಟ್ ಪೂರ್ತಿ ಫೇಲ್ ಮಾಡಿಬಿಟ್ರ. ನಿಮ್ಗೆ ಆಗ್ಬೇಕಂದ್ರೆ ಇವರು ಅದನ್ನ ಫಾಲೋ ಅಪ್ ಮಾಡಿದ್ರೆ ಕೆಲಸ ಆಗ್ತಿತ್ತು. ಈಗ ನೋಡ್ರಿ, ಬೆಳಗಾವದಾಗ ಮಾಡಿದ್ರು, ಆಮೇಲೆ ಧಾರವಾಡದಾಗ ಮಾಡಿದ್ರು. ಎಲ್ಲಿ ಮಾಡಿ ಬಿಜಾಪುರದ ಯಾಕೆ ಮಾಡ್ಲಿಲ್ಲ ಇವರು? ಇಲ್ಲಿ ನಮ್ಮ ಪ್ರವಾಸೋದ್ಯಮ ಜಿಲ್ಲೆ ಇದು. ಎಷ್ಟು ಜನ ಬರ್ತಾರ, ಏನು ಸುದ್ದಿ? ಆಮ್ಯಾಗ ಮೇಲಿನ ಮೇಲೆ ಕರೆಂಟ್ ಹೋಗೋದಂತಂದ್ರೆ ಲೈಟ್ ಇರೋದಿಲ್ಲ. ಪ್ರವಾಸೋದ್ಯಮದವ್ರು ಹೆಂಗ್ ಮಾಡ್ಬೇಕಿಲ್ಲ ಅಂದ್ರೆ ಒಟ್ಟಾರೆ ಇದು ಅಂದ್ರೆ ಇವಾಗ ನಮ್ಮ ನಗರ ಶಾಸಕರು ಇದ್ದಾರೆ, ಮತ್ತು ಇವ್ರೆ ನಮ್ಮ MB ಪಾಟೀಲ್ ಇದ್ದಾರೆ, ಅವರು ಮಿನಿಸ್ಟರ್ ಇದ್ದಾರೆ. ಅವ್ರದ್ದು ಕರ್ತವ್ಯ ಇದೆ ಇಲ್ರಿ? ಐತೆ, ಮಾಡ್ಬೇಕಲ್ರಿ. ಅವ್ರು ಮಾಡ್ಬೇಕಂತ ನಾವು ಇದು ಮಾಡ್ತೀವಿ. ನಿಮ್ಗೆ ಅವ್ರು ಮಾಡ್ಲಾರ ಸಂಬಂಧ ನಾವು ಇಂಥವೆಲ್ಲ ನಿಮ್ಗೆ ಹೇಳ್ಕೊತ ಹೋಗ್ಬೇಕಾಗತ್ತೆ. ಇವತ್ತು ಉಸ್ತುವಾರಿ ಸಚಿವರು ಅಂದ್ರೆ ಎಷ್ಟು ಜವಾಬ್ದಾರಿ ಇರ್ಬೇಕಾಗಿತ್ತು. ಅವರು ನಗರ ಒಂದು ಏನಂತಾರೆ ಅನುಕರಣೆ, ಒಂದು ನಗರ ಯಾವ ತರ ಬೆಳಿಬೇಕಾಗಿತ್ತು. ಇವತ್ತು ನೋಡ್ರಿ, ನೀವು ಅಂದಂಗೆ ಬೆಳಗಾವ್ ಆಗ್ಲಿ, ಹುಬ್ಳಿ ಧಾರವಾಡ ಆಗ್ಲಿ, ಮೈಸೂರ್ ಆಗ್ಲಿ, ಅಟ್ಲೀಸ್ಟ್ ಒಂದು ಮೈಸೂರು ನಗರ ತರ ಅಟ್ಲೀಸ್ಟ್ ಸೆಕೆಂಡರಿ ಆಗ್ಲಿ. ಬಟ್ ಇವತ್ತು ನಗರ ತುಳಿದು ಹಾಕ್ತಾ ಇದ್ದಾರೆ. ನಗರ ಹೇಳ್ತಾ ಇಲ್ಲ ಮೇಲೆ. ಆದ್ರೆ ಯಾವ ಮಟ್ಟಿಗೆ ನಾವು ಈ ತರ ನಗರದಲ್ಲಿ ನಾವು ಇದ್ದೇವೆ, ಯಾವ ತರ ನಗರ ಯಾಕೆ ಆಗ್ತಾ ಇದೆ ಸರ್ ಇವತ್ತು? ಇದರಿಂದ ಏನಾಗಿದ್ರಿ, ಒಂದು ಪ್ಲಾನ್ ಹಾಕ್ತಾರೆ ಇವರೆಲ್ಲ ಒಟ್ಟರು. ಮೊದಲು ಬಿಜಾಪುರ ಜಿಲ್ಲಾದಾಗ ಪ್ಲಾನಿಂಗ್ ಆಫೀಸರ್ಗಳು ಸರಿ ಇಲ್ಲ. ನಿಮ್ಗೆ ಯಾವ್ದಂದ್ರೆ ಆ ಪ್ಲಾನಿಂಗ್ ಆಫೀಸರ್ಗಳು ಕೆಲಸ ಏನಾಗಬೇಕಪ್ಪ ಅಂತಂದ್ರೆ, ಒಂದು ಕೆಲಸ ಮಾಡಿದ್ರೆ ಮತ್ತೊಂದು ಕೆಲಸಕ್ಕೆ ಅಡ್ಡ ಬರಬಾರ್ದು. ಆ ಟೈಪ್ ಒಂದು ಪ್ಲಾನ್ ಮಾಡ್ಬೇಕು. ಅಂದ್ರೆ ಒಂದು ರೋಡ್ ಮಾಡ್ತಾರೆ. बकरीद के लिए बेहतरीन ऑफर, कुर्बानी के सभी शरायत पर खरे और हर किस्म के बकरे किफायती दामों में खरीदने के लिए सिर्फ एक नाम, यासीन गोट फार्म, जहां आपको सभी किस्म के बकरे मिलेंगे। तो देर किस बात की, एक बार यासीन गोट फार्म विजिट करके अपना मनपसंद बकरा खरीद कर कुर्बानी का शर्फ हासिल करें। एड्रेस नियर इटकी पेट्रोल पंप, शोलापुर बाईपास रोड, नियर टक्के सैनिक स्कूल कंपाउंड, विजयपुर, या दिए गए नंबर्स 8694001010 या 8618235352 पर कांटेक्ट करके कुर्बानी के लिए बेहतरीन बकरा हासिल करें। ಆಮೇಲೆ ನಳದ ಪೈಪ್ ಎಲ್ಲಿ ಬರ್ಬೇಕಾಗಿರ್ಬೇಕು. ಈಗ ನಮ್ದು ಗ್ಯಾಸದ ಪೈಪ್ ಹಾಕಕತ್ತಾರ. ಇಂಥವೆಲ್ಲ ಮೊದಲು ಪೈಪ್ ಹಾಕಿಡ್ಬೇಕು ಇವ್ರು. ಹಾಕಿಟ್ರಂದ್ರೆ ನಮ್ದು ಏನೈತಿ, ಮಾಡಿದ ಕೆಲಸಕ್ಕೆ ನಮ್ಗೆ ಅನುಕೂಲ ಆಗ್ತೈತಿ. ಈಗ ಪೈಪ್ ಹಾಕಕ್ ಬಂದಾರ, ರೋಡ್ ಮಾಡಿರ್ತಾರ, ಈಗ ಪೈಪ್ ಹಾಕಕ್ ಬಂದಾರ, ಅವ್ರು ರೋಡ್ ಹೊಡಿತಾರ. ಇಂಥವೆಲ್ಲ ಏನೈತಿ, ಬಜೆಟ್ ತಕ್ಕೊಳ್ಳೋ ಸಂಬಂಧ, ಕಮಿಷನ್ ಹೊಡಿ ಸಂಬಂಧ ಇದು ಮಾಡ್ಕೋತಾರ. ಅಂದ್ರೆ ಒಟ್ಟಾರೆ ಎಡಬಂಗಿ ಬಿಜಾಪುರ ಆಗ್ತಾ ಇದೆ. ಎಡಬಂಗಿ ಬಿಜಾಪುರ ಇದು ನೋಡ್ರಿ, ಒಟ್ಟಾರೆ ಟ್ರಾಫಿಕ್ ವ್ಯವಸ್ಥೆ ರೀ. ಟ್ರಾಫಿಕ್ ವ್ಯವಸ್ಥೆ ಆ ಬಾಗಲಕೋಟ್ ಕ್ರಾಸ್ ಕಡೆ ನೋಡ್ರಿ ಸರ್, ಇಷ್ಟು ಟ್ರಾಫಿಕ್, ಹೆವಿ ಟ್ರಾಫಿಕ್ ಆಗ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂದ್ರೆ ನಗರ ಈ ತರ ಕೆಳಮಟ್ಟದಲ್ಲಿ ಹೋಗಲು ಪ್ರಮುಖ ಕಾರಣಗಳು ಏನ್ ಸರ್? ಇಲ್ಲ, ಮೇನ್ ಟಾರ್ಗೆಟ್ ಅಪ್ಪ ಅಂತಂದ್ರೆ, ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಯಾಕಪ್ಪ ಅಂತಂದ್ರೆ, ಅಲ್ಲೇ ಒಂದ್ ರೋಡ್ ಬಂದ್ ಮಾಡಿ ಒಂದ್ ರೋಡ್ ವರ್ಕ್ ಚಾಲು ಮಾಡ್ಬೇಕಾಯ್ತು ಎಲ್ಲೇ ನವಭಾಗದಲ್ಲಿ. ಅದು ಮಾಡಿದ್ರೆ ಆ ಕಡೆ ಹೋಗ್ತಿತ್ತು. ಅದು ಎರಡೂ ಬಂದ್ ಮಾಡಿಬಿಟ್ರೆ ಒಟ್ಟು ಒತ್ತಡ ಗಾಡಿಗಳು ಬರಕತ್ತ. ಒಟ್ಟು ಗಾಡಿಗಳು ಬರೋದ್ರಿಂದ ಈ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಇದೆ. ನಿಮ್ಗೆ ಹೇಳ್ಬೇಕಂದ್ರೆ ಜಿಲ್ಲಾಡಳಿತ ಏನಾಗಿತ್ತಪ್ಪ ಅಂತಂದ್ರೆ, ಯಾರ ಬಗ್ಗೆನೂ ಯಾರು ಇದಿಲ್ಲ.
ಕೇರ್ ಮಾಡ್ತಾ ಇಲ್ಲ. ಕೇರ್ ಮಾಡೋದಿಲ್ಲ. ಈ ಮುಂಚೆ ಎಲ್ಲ ಏನ್ ಮಾಡ್ತಿದ್ದೇವೆ, ಹೋರಾಟ ಮಾಡೋದ್ನಾಗ ಭಾಳ ಇದು ಇರುತ್ತೆ ನಮ್ಗೆ. ನಿಮ್ಗೆ ಹೇಳ್ಬೇಕಂದ್ರೆ ಹೋರಾಟಗಾರ ಬಂದ್ರಪ್ಪ ಅವ್ರದೊಂದು ಏನ್ ಮಾಡ್ತಾ ಈ ಹೋರಾಟಗಾರದ ಸಂಖ್ಯೆ ಅವ್ರು ಏನು ಅವ್ರ ರಾಜಕಾರಣಿಗಳಿಗೆ ಇದು ಇಲ್ಲ, ಏನೋ ಒಂದು ಮನವಿ ಕೊಡ್ತಾವ ಹೋಗ್ತಾವತ್ತೆ ಈ ವಿಚಾರ ಮಾಡ್ಕೊತ ಹೋಗ್ತಾರ ಅನಿಸ್ತದೆ ನಿಮ್ಗೆ ಹೇಳ್ಬೇಕಂದ್ರೆ. ಒಂದು ಪ್ರಶ್ನೆ ಮಾಡಲ್ಲ ಸರ್ ಅವರು, ಟ್ರಾಫಿಕ್ ಸಮಸ್ಯೆ ಬಗ್ಗೆ, ನೀರಿನ ವ್ಯವಸ್ಥೆ, ರಸ್ತೆಗಳ ವ್ಯವಸ್ಥೆ ಒಂದು ಕ್ವಶನ್ ಮಾಡಲ್ರಿ ಅವರಿಗೆ ರಾಜಕಾರಣಿಗಳಿಗೆ. ಮತ್ತೆ ಅವರು ನಗರ ನಿವಾಸಿಗಳಿಗೆ ಇಲ್ಲ, ಅವರು ಜನರಿಗೋಸ್ಕರ ಅಲ್ಲ, ಅವರು ಸ್ಟೇಟ್ ಮೀಡಿಯಾದವರು ರಾಜಕಾರಣಿಗಳು ಬಕೆಟ್ ಹಿಡ್ಲಿಕ್ಕೆ ಬಂದಿದ್ದಾರೆ ಒಟ್ಟೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಅವ್ರಿಗೆ ಏನಾಗ್ತದ್ರಿ ನಿಮ್ಗೆ ಹೇಳ್ಬೇಕಂದ್ರೆ, ಎಲ್ಲಾ ಚಾನಲ್ಗಳು ನೋಡ್ರಿ ನಿಮ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಪೇಮೆಂಟ್ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಏನಿದೆ, ನಾವೆಲ್ಲ ಹೋರಾಟಗಾರ ನಾವು ಎಲ್ಲಿದ್ ಕೊಡೋದ್ರೆ ಎಲ್ಲಿದ್ ಕೊಡ್ಬೇಕು, ಅವರೆಲ್ಲ ಮಂತ್ಲಿ ಏನಾಗ್ತೈತೆ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಹೋಗ್ತೈತಿ, ಒಂದೊಂದು ಪೇಜ್ ಗಟ್ಲೆ ಅಡ್ವರ್ಟೈಸ್ ಕೊಡ್ತಾರ, ಇದು ಕೊಡ್ತಾರ, ಮತ್ತೆ ಅವ್ರದ್ದು ಇದು ಇರ್ತೈತಿ. ಮತ್ತೆ ಹಿಂಗಾಗಿ ಅವ್ರ ಮನಿ ಅವ್ರು ಎಲ್ಲಿ ಹೋಗ್ತಾರ ಒಂದು ಎಲ್ಲಾರ ಒಂದು ಇದಕ್ಕೆ ಹೋದ್ರ ಸಕ್ಕೆ ಅವ್ರದಾಗ ಹಿಡಿತಾರ ಟಿವಿ. ನಮ್ಮ ಮತ್ತೆ ಯಾರು ಹೋರಾಟಗಾರದು ಯಾರು ಹಿಡಿದೇ ಇಲ್ಲ ಇವ್ರು ನಿಮ್ಗೆ ಹೇಳ್ಬೇಕಂದ್ರೆ, ಬಾಲ ಅವ್ರದೇ ಹಿಡಿದ್ರಿ. ಅಂದ್ರೆ ಜನರ ಸಂಬಂಧ ಇಲ್ರಿ, ಅವರು ತೋರ್ಸಂಗಿಲ್ಲ, ಹೇಳಂಗಿಲ್ಲ. ಇನ್ನೊಂದೇನು ಸರ್, ಈಗ ನಾವು ನಿಮ್ಮಂತವ್ರ ಕಡೆ ಸ್ವಲ್ಪ ದೊಡ್ಡ ಜನರೇಟರ್ ಇರಂಗಿಲ್ಲ ನಮ್ ಕಡೆ, ನಾವು ಬಡೂರು. ಈಗ ಬಡೂರು ಮನೆಗಳ ಕರೆಂಟ್ ಏನದ, ಅದಕ್ಕೆ ಏನಂತಾರ ಜನರೇಟರ್ ಸಣ್ಣ ಏನಂತಾರಲ್ರಿ ಸರ್, ಇನ್ವರ್ಟರ್. ಈಗ ಹಾಕ್ಸೋದ್ ಶಕ್ತಿ ಇರಂಗಿಲ್ರಿ. ಈಗ ದೊಡ್ಡ ಜನರೇಟರ್ಗಳು ರಾಜಕಾರಣಿಗಳ ಮನ್ಯಾಗ ದೊಡ್ಡ ಅಧಿಕಾರಿ ಮನ್ಯಾಗ ಇರ್ತಾವ್ರಿ, ಅವ್ರಿಗೆ ಫರಕೆ ಬೆಳಂಗಿಲ್ರಿ. ಕರೆಂಟ್ ಹೋದ್ರು ಫರಕ್ ಬೆಳಂಗಿಲ್ಲ, ಬಂದ್ರು ಫರಕ್ ಬೆಳಂಗಿಲ್ಲ. ಮತ್ತೀಗ ನಗರ ನಿವಾಸಿಗಳಿಗೆ ಒಟ್ಟು ಸೊಲ್ಯೂಷನ್ ಹೇಳ್ಬಿಡಿ ಸರ್, ಏನ್ ಮಾಡ್ಬೇಕು ಈಗ? ಈಗ ನಾನು ಹೇಳ್ಬೇಕಂದ್ರೆ ಇಷ್ಟ ರೀ, ಈಗ ನಮ್ಮ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ, ಆಮ್ಯಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಅವ್ರಿಗೆ, ಈಗ ಅವ್ರ ಸರ್ಕಾರ ಇದ್ದಾಗ ಇವ್ರು ಹೇಳೋದು, ಇವ್ರ ಸರ್ಕಾರ ಇದ್ದಾಗ ಅವ್ರು ಹೇಳೋದು ಬ್ಯಾಡ. ನಮಗ್ ಏನೈತಿ, ಬಿಜಾಪುರ ಇಂಪ್ರೂವ್ಮೆಂಟ್ ಆಗ್ಬೇಕಾಗತ್ತೆ. ನೀವು ಕಾಯಂ ನೀವೇ ರಾಜಕಾರಣದಾಗ ಇಟ್ಕೊಳ್ರಿ, ನಮಗ್ ಅಭಿವೃದ್ಧಿ ಮಾಡಿ ತೋರ್ಸ್ರಿ. ಅಭಿವೃದ್ಧಿ ಬೇಕು ನೋಡ್ರಿ. ಮೊನ್ನೆ ಅವರು ಯತ್ನಾಳ್ ಅವ್ರು ಏನಂದಿದ್ರು, ನಾ ಗಾಂಧಿ ಚೌಕಲ್ಲಿ ಫ್ಲೈಓವರ್ ಮಾಡ್ತೀನಿ ಅಂದಿದ್ರು. ಗಾಂಧಿ ಚೌಕ್ ಫ್ಲೈಓವರ್ ಯಾವ್ದು ಮಾತೇ ಹತ್ತಿಲ್ರಿ, ಅವರು ಪ್ರಶ್ನೆ ಮಾಡ್ತಾ ಇಲ್ಲ ಮೀಡಿಯಾಗಳ್ರಿ. ಹೌದೌದ್ರಿ. ಈಗ ಯಾಕಂದ್ರಿ ನಮಗ್ ಏನಿದ್ರಿ, ಈ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳಿಗೆ ಫ್ಲೈಓವರ್ ಅನ್ನೋದೇ ಗೊತ್ತಿಲ್ಲ ನಾ ಅಂತ ಹೇಳ್ತೀನಿ. ಅವ್ರು ಗಾಂಧಿ ಚೌಕ್ನ ಹೈಲಗಾರಿಗೆ ಹೌದು, ಐದು ಇಂಪಾರ್ಟೆಂಟ್ ಅಲ್ರಿ ಇವ್ರಿಗೆ ಫ್ಲೈಓವರ್ ಅನ್ನೋದು, ಅವ್ರಿಗೆ ಇದನ್ನ ಗೊತ್ತಿಲ್ಲ. ಈಗ ಅಲ್ಲಿ ಬೆಂಗಳೂರು ಅಂತ ಹೋಗ್ರಿ ನೀವು, ನಾವ್ ಒಂದ್ಸಲ ಹೋಗಿ ಬರೋದ್ರಾಗ ಮತ್ತೊಂದ್ ಫ್ಲೈಓವರ್ ಆಗಿರ್ತೈತಿ. ಇಲ್ಲಿ ನಮ್ ಬಿಜಾಪುರದಾಗ ಈ ವಜ್ರಾಮ ಗುಡಿ ಬೆಲೆಗೆ ತಿಳ್ಕೊಡ್ರಿ, ವಜ್ರಾಮ ಗುಡಿ ಬೆಲೆಗೆ ಹೆಂಗೈತಪ್ಪ ಪರಿಸ್ಥಿತಿ ನೋಡಿದ್ರೆ ಗಾಬಾಕಿರಿ. ಯಾರು ಒಬ್ರು ಇವ್ರು ರಾಜಕಾರಣಿಗಳಲ್ಲಿ ಹಾದು ಹೋಗ್ಬೇಕಂತಂದ್ರ ಒಂದ್ ತಾಸು ಗಟ್ಲಿಕ್ಕೆ ಹಾದು ಹೋಗ್ಬೇಕಾಗತ್ತೆ ನಿಮ್ಗೆ ಹೇಳ್ಬೇಕಾದ್ರ. ಒಟ್ಟಾರೆ ಏನ್ ಹೇಳಿ ಬಯಸ್ತೀರಿ ಸರ್? ಈಗ ಏನಿಲ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಆಮ್ಯಾಗ ನಗರ ಶಾಸಕರಿಗೆ, ಮೊದಲ ನಿಮ್ಮ ಊರಾಗಿನ ಶಾಲೆಗಳು, ಆಮ್ಯಾಗ ಇಲ್ಲಿ ವಿದ್ಯುತ್ ಸಮಸ್ಯೆಗಳು ಇವೆಲ್ಲ ನೀವು ಕ್ಲಿಯರ್ ಮಾಡ್ಕೊಡ್ರಿ. ಟ್ರಾಫಿಕ್ ಸಮಸ್ಯೆ ಏನಿದ್ರಿ, ಪೊಲೀಸ್ ಇನ್ನೇನ್ ಮೊನ್ನೆ ಮಂಡ್ಯದಾಗ ನೋಡಿದ್ರಿ ನಾವು, ಒಂದು ಹುಡುಗ ಸತ್ತು ಪೊಲೀಸ್ ಅದಕ್ಕ ಈ ಕಲೆಕ್ಷನ್ ಮಾಡೋದು ಬಿಡ್ರಿ, ಅಭಿವೃದ್ಧಿ ಕಡೆ ವಿಚಾರ ಮಾಡ್ರಿ ಅಂತ ಹೇಳ್ತೀನಿ ನೀವು ಹೇಳ್ಬೇಕಾದ್ರೆ. ಆಮ್ಯಾಗ ಈಗ ಕರೆಂಟ್ದು ಒಂದ್ ಯಾವ್ದೋ ಒಂದು ಸ್ಟೇಟ್ ಒಂದು ಆರ್ಡರ್ ಆಗಿದೆ ಸುಪ್ರೀಂ ಕೋರ್ಟ್ದಾಗ, ಅದನ್ನ ಹೋಗಿ ಸುಪ್ರೀಂ ಕೋರ್ಟ್ ಇವ್ರಿಗೆ ಅಪೀಲ್ ಹಾಕಕ್ಕಾಗಲ್ದು. ಎಲ್ಲರಿಗೆ ರಾಜಕಾರಣಿಗಳು ಇವರೆಲ್ಲ ಎದಕ್ಕೆ ಅದಾರ್ರಿ, MP ಗಳು ಎದಕ್ಕೆ ಅದಾರ, MLA ಗಳು ಎದಕ್ಕೆ ಅದಾರ, ಈಗ ಸಾರ್ವಜನಿಕರ ಮನೆಗೆ ಕರೆಂಟ್ ಕೊಡಾಕ ಇವ್ರು ಇಲ್ಲ ಅಂತಾರ. ಅದಕ್ಕೆ ಜನಪ್ರತಿನಿಧಿ ಅಧಿಕಾರಿ ಹಾಕ್ತಾರ, ಅಧಿಕಾರಿಗಳ ಜನಪ್ರತಿನಿಧಿ ಹಾಕ್ತಾರ. ಈ ಮಹಾನಗರ ಪಾಲಿಕೆ ಒಂದು ಇದು ತೊಗೊಂಬತ್ ಹೇಳ್ತಾರ. ಮಹಾನಗರ ಪಾಲಿಕೆ ಅವ್ರು ಮೊದಲ ತಮ್ಮದು ಲಿಮಿಟ್ ಏನೈತಿ ಏನಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಈ ಟೈಪ್ ಸಮಸ್ಯೆಗಳು ಬಹಳ ಆಗತ್ತಾವ. ಒಬ್ಬರ ಮ್ಯಾಗ ಒಬ್ರು ಸಮಸ್ಯೆ ಹಾಕೋತ ಜನರನ್ನ ಹೈರಾಣ ಮಾಡಕತ್ತಾರ ಹೊರತಾಗಿ ತಾವು ಇದು ಮಾಡಲ್ರು. ಈ ಸರ್ ಇನ್ನೊಂದು ಕೆಲವೊಬ್ರು ಜನ ಅಂತಾರ, ಟಿಸಿದಾಗ ನೀರ್ ಹೋದ್ರ ಸ್ಪಾರ್ಕ್ ಆಗ್ತೈತಿ, ಹೊಡಿತಾವ, ಮತ್ತೆ ಇದಕ್ಕ ಏನ್ ಸೊಲ್ಯೂಷನ್ ಇಲ್ರಿ? ಅದು ಟಿಸಿಗೆ ನೀರ್ ಅಂದ್ರೆ ಹೆಂಗ್ರಿ, ಅದ ಮೇಂಟೆನೆನ್ಸ್ ಮಾಡ್ಕೋತಿದ್ರೆ ನೀರೇನ ಹೋಗುದಿಲ್ಲ, ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ವಾರದಾರಿಲ್ಲ, ಚೆಕ್ ಮಾಡೋರಿಲ್ಲ. ಹೌದು. ಮತ್ತೆ ಬಿಜಾಪುರ ನಗರ ಜನತೆ ನೋಡ್ರಿ ಸರ್, ರಾತ್ರಿ ಇಡೀ ದಿನವಿಡೀ ಕೆಲಸ ಮಾಡ್ತಾರ್ರಿ ಜನ, ದಿನವಿಡೀ ಕೆಲ್ಸಕ್ಕೆ ಹೋಗ್ತಾರ್ರಿ. ರಾತ್ರಿ ಬಂದ್ ಕೂಡ್ಲಿ ನೀವು ಕರೆಂಟ್ ತೆಗದ್ರೆ ನಿಂತ್ ಹೊಯ್ಕೊಳ್ಳೋದು ಸರ್, ಜನ ನೆಮ್ಮದಿ ಹಾಳು ಮಾಡತ್ತಾರ ಸರ್. ಅದ ಜನರ ನೆಮ್ಮದಿ ಹಾಳಾಗದ್ರಿ. ಅದಕ್ಕ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ ಇಬ್ಬರಿಗೆ ನಾವು ಒಂದೇ ಹೇಳಕ್ ಬರ್ತೀವಿ. KEB ವಿಷಯದಾಗ ಎರಡು ಇಂಪಾರ್ಟೆಂಟ್ ಅದಾವ್ರಿ ನಿಮ್ಗೆ ಹೇಳ್ಬೇಕಂದ್ರ. ಒಂದು ಅಂಡರ್ಗ್ರೌಂಡ್ ಕೇಬಲ್ ಆಗ್ಬೇಕು ಬಿಜಾಪುರ ಸಿಟಿ. ನೀವು ಹೊಸ ಲೇಔಟ್ ಯಾಕೆ ಅಂಡರ್ಗ್ರೌಂಡ್ ಮಾಡಕ್ ಹಚ್ತೀರಿ? ನೀವು ಹಳಿದ್ ಮಾಡ್ರಲ್ಲ. ಅಲ್ರಿ ಸರ್, ಅವರು ಶ್ರೀಮಂತರ ಅದಾರ, ಅದೇ ಹೇಳ್ತೀನಿ ನಿಮ್ಗೆ. ಅವರು ಓಟ್ ಹಾಕುದಿಲ್ಲ, ಬಡವರು ಓಟ್ ಹಾಕ್ತಾರ, ಅಲ್ಲಿ ಹೋಯ್ಕೊತ್ ಹೋಗ್ರಿ ಅಂತ. ನಾವೇನ್ರಿ ಹೊರಗೆ ಲೇಔಟ್ ಮಾಡಕತ್ತಾರಲ್ಲ, ಈಗ ಲೇಔಟ್ಗೆ ಇವರು ಕೇಬಲ್ ಹಾಕಕ್ ಹಚ್ಚಾರ. ಇಲ್ಲಿ ಒಳಗಿಂದ ಹಳಿ ಲೈನ್ ಕೇಬಲ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಮುಗಿದೋತು, ನಮಗೆ ಕರೆಂಟ್ ಸಮಸ್ಯೆ ಬರೋದಿಲ್ಲ ಒಂದು. ಆಮ್ಯಾಗ ಇವ್ರು ಏನ್ ಮಾಡ್ಯಾರ, ಈಗ ಎಲ್ಲಾ ಸಬ್ ಡಿವಿಷನ್ಗಳು ಬಿಲ್ಡಿಂಗ್ಗಳು ಹೊಸ ಹೊರಗಡೆ ಮಾಡಿ ಹಾಕತ್ತಾರ. ಈಗ ಇಟ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಾರ ನೋಡ್ರಿ ನೀವು ಹೇಳ್ಬೇಕಂದ್ರ. ಇಟ್ಟು ದೊಡ್ಡ ಬಿಲ್ಡಿಂಗ್ ದಾಗ ಇಲ್ಲಿ ಕುಲ್ಲ ಜಾಗ ಐತಿ, ಇಲ್ಲೇ ಒಂದ್ 3 ಸಬ್ ಡಿವಿಷನ್ ಮಾಡಿ ಜನರಿಗೆ ಅನುಕೂಲ ಆಗ್ತದೆ. ಇದ್ರ ಏನಿಲ್ರಿ, ಆ ಕಡೆ ಇದಕ್ಕೆ ಹಾಕ್ಯಾರ MB ಪಾಟೀಲ್ ಮನಿ ಕಡೆ ಒಂದು, ಅಲ್ಲಿ ಯಾರು ಹೋಗ್ಬೇಕ್ರಿ? ಅಲ್ಲಿ ಹೋಗ್ಬೇಕು. ಜನರು ಹೆಂಗ್ ಹೋಗ್ರಿ, ಅಲ್ಲಿ ಇದ್ರ ದುನಿಯಾ ಟ್ರಾಫಿಕ್ ರೀ, ಅಲ್ಲಿ ಹೈರಾಣ ಅಲ್ಲಿ ಹೋಗ್ಬೇಕು. ಅದಕ್ಕೆ ನಾ ಇವ್ರ ಇಬ್ರಿಗೆ ಆಗ್ರಹ ಮಾಡೋದು ಇಷ್ಟೇ, ಇಲ್ಲೊಂದು ಡಿವಿಷನ್ ಆಗೈತಿ ಬಿಲ್ಡಿಂಗ್, ಅದು ಓಕೆ. ಇದ್ರ ಪಕ್ಕದಲ್ಲೇ ಒಂದ್ 2-3 ಸಬ್ ಡಿವಿಷನ್ ಮಾಡ್ಬಿಟ್ಟು ಆ ಸಬ್ ಡಿವಿಷನ್ ಕಚೇರಿಗಳು ಒತ್ತಗಟ್ಟೆ ಶಿಫ್ಟ್ ಮಾಡ್ರಿ. ಆಮೇಲೆ ಉಳಿದಿದ್ದ ಸೆಕ್ಷನ್ ಆಫೀಸ್ಗಳು ಅಲ್ಲಿ ಅಲಾಟ್ಮೆಂಟ್ ಮಾಡ್ರಿ ಅಂತ ಹೇಳ್ತೀನಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ.
ಕರೆಕ್ಟ್. ಹಾಂ ರೀ. ಏನು ಪದೇ ಪದೇ ಸ್ವಲ್ಪ ಮಳೆ ಬಂದಾಗ ಕರೆಂಟ್ ಹೋಗ್ತೈತಿ, ಓಕೆ. ಅದು ಯಾವ ಕಾರಣಕ್ಕೆ? ಅದು ಕಾರಣ ಏನು? ತಾವು ಒಂದು ಇಂಜಿನಿಯರ್ ಇದ್ರಿ, ಇಲ್ಲಿ ಕೆಬಿದಲ್ಲಿ ವರ್ಕ್ ಮಾಡ್ತೀರಿ, ಅದಕ್ಕೆ ಏನು ಸೊಲ್ಯೂಷನ್ ಏನು? ನೀವು ಪಾಯಿಂಟ್ ಒಂದು ಇಂಜಿನಿಯರ್ ಆಗಿ ಏನದು ನೋಡಿದ್ರಿ? ಯಾವ ಕಾರಣಕ್ಕೆ ಕರೆಂಟ್ ಹೋಗ್ತಾ ಇದೆ ಅದು ಸ್ವಲ್ಪ ಇಲ್ಲ, ಅದು ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಈಗೇನು ಗಿಡಗಳು ಜಾಸ್ತಿ ಆಗ್ಯಾವ್ರಿ. ನಿಮ್ಗೆ ಹೇಳ್ಬೇಕಂದ್ರೆ ಎಲ್ಲೆಲ್ಲಿ ವೈರ್ಗಳದಾಗ ಗಿಡಗಳು ಸಿಕ್ಕೊಂಡಾವ. ಆ ಗಿಡಗಳು ಹಚ್ಚು ಹೊತ್ನಾಗ ಇದ್ರ ಒಂದು ಪ್ರಾಬ್ಲಮ್ ಐತ್ರಿ. ನಿಮ್ಗೆ ಹೇಳ್ಬೇಕಂದ್ರೆ ಬಿಜಾಪುರದಾಗ ಎಲ್ಲಿ ಗಿಡ ಹಚ್ತಾರ ಆ ವೈರ್ ತಳಗ ಗಿಡ ಹಚ್ಚಿರ್ತಾರೆ. ಆ ಗಿಡ ಹಚ್ಚಬಾರ್ದು ಇವರು. ವೈರ್ ಎಲ್ಲೈತೆ ಅದು ಬಿಡಬೇಕು, ಬಿಟ್ಟು ಬೇರೆ ಕಡೆ ಹಚ್ಚಬೇಕು. ಇದರಿಂದ ಏನಾಗುತ್ತೆ, ಕೇಬರ್ ಬಂದು ಏನು ಮಾಡ್ತಾರೆ, ವೈರ್ ಎಲ್ಲಿ ಸಿಕ್ಕೊಂಡಿರ್ತಾವ ಆ ಗಿಡ ಕಡಿತಾರೆ. ಇದರಿಂದ ಒಂದು ನಮ್ಮ ಪರಿಸರಕ್ಕೂ ಹಾನಿ ಆಗ್ತದೆ. ಇದು ಒಂದು ಇಂಪಾರ್ಟೆಂಟ್. ಆಮ್ಯಾಗ ಇದು ಈ ನಗರ ಶಾಸಕರು ಮತ್ತು MP ಪಂಡ್ರು ಇದು ಕೂಡಿ ಈ ವರ್ಷದಾಗ ಏನ್ರ ನೀವು ಅಂಡರ್ಗ್ರೌಂಡ್ ಕೇಬಲ್ ಇದು ಮಾಡಿದ್ರಪ್ಪ ಅಂದ್ರೆ ಬಿಜಾಪುರ ಜನತೆ ನಿಷ್ಕಾಳಜಿಯಿಂದ ಇರ್ತಾರೆ. ಇದ್ರದ್ದು ಏನೈತಿ 225 ಕೋಟಿ ರೂಪಾಯಿ ಬಜೆಟ್ ಐತ್ರಿ. ನಿಮ್ಗೆ ಹೇಳ್ಬೇಕಂದ್ರೆ ನೀವು ಹಂಗೆ ಏಟು ಬಿಡ್ತೀರಿ ಅಷ್ಟು ಬಜೆಟ್ ಜಾಸ್ತಿ ಆಗೋದು ಹೋಗೋದು ಹೊರತಾಗಿ ಕಮ್ಮಿ ಆಗೋದಿಲ್ಲ. ಆಮ್ಯಾಗ ಈ 2018ಕ್ಕೆ ಏನು ಶಾಸಕರು ಹೇಳಿದ್ರು, ಅಲ್ಲಿಂದ ಇಲ್ಲಿವರೆಗೆ ಇವರು ನಮ್ಮ ಹೆಸ್ಕಾಂನವರಾಗಲಿ ಮಹಾನಗರ ಪಾಲಿಕೆಯವರಾಗಲಿ ಈ ರಸ್ತೆ ಅಗಲೀಕರಣ, ಅಲ್ಲಿ ಕಂಬ ಹಾಕೋದು ಇಲ್ಲಿ ಕಂಬ ಹಾಕೋದು ಇದೆಲ್ಲ ನೋಡಿದ್ರಂದ್ರೆ 225 ಕೋಟಿ ರೂಪಾಯಿ ಬಜೆಟ್ ಇದ್ರಾಗ ಹಾಳು ಮಾಡ್ಯಾರ ಇವರು. ಆ ಬಜೆಟ್ನಾಗ ಇದ್ರಾಗ ಮಾಡಿದ್ರಪ್ಪ ತಿಳ್ಕೊಡ್ರಿ, ಎಷ್ಟೊತ್ತು ಈ ರೀತಿ ನಮ್ಮ ಕೇಬಲ್ ಅಂಡರ್ಗ್ರೌಂಡ್ ಕೇಬಲ್ ಆಗಿರ್ತಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯ ಜಾಸ್ತಿ ಐತಿರ್ತಾರೆ ನಿಮ್ಗೆ ಹೇಳ್ಬೇಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ. ಆಮೇಲೆ ಇವು ಹೆಂಗಪ್ಪ ಅಂತಂದ್ರೆ ರಾಜಕಾರಣಿಗಳ ಮನೆಗೆ ಹೋಗಿ ಲೆಟರ್ ತರೋ ಸಂಸ್ಕೃತಿ ಐತಿ. ಲೆಟರ್ ತಂದು ತಾವೇ ಉಳಿಬೇಕು, ಮತ್ತೊಬ್ರು ಯಾರು ಬರಬಾರ್ದು. ಇದೊಂದು ಸಂಸ್ಕೃತಿ ಬೆಳೆದ್ಬಿಟ್ಟೈತಿ. ನಿಮ್ಗೆ ಹೇಳ್ಬೇಕಂದ್ರೆ ಅಧಿಕಾರಿಗಳು 2 ವರ್ಷ ಚೇಂಜ್ ಮಾಡ್ಕೊತಿದ್ರು ಅಂದ್ರೆ ಅವ್ರು ಏನಾರ ಅಭಿವೃದ್ಧಿ ಮಾಡ್ಬೇಕಂತ ಒಂದು ವಿಚಾರ ಆಗ್ತದೆ. ಈ ಒಂದು ವಿಚಾರಕ್ಕೆ ಮಾನ್ಯ ಸಚಿವರಾಗಲಿ ಶಾಸಕರಾಗಲಿ ಇದಕ್ಕೆ ಮುತುವರ್ಜಿ ವಹಿಸಿ ಕೆಲಸ ಮಾಡಿಕೊಡ್ಬೇಕಂತ ನಾನು ಹೇಳ್ತೇನೆ. ಈಗ ಇನ್ನೊಂದು ಪ್ರಶ್ನೆ ಬರ್ತವೆ. ಈಗ ಹಳ್ಳ್ಯಾಗ ಒಂದು ಸ್ಟೇಷನ್ ಇರುತ್ತೆ, ಆ ಊರಿಗೆ ಅಷ್ಟೇ ಸೀಮಿತ ಇರ್ತಾವೆ. ಈಗ ವಿಜಯಪುರಲ್ಲಿ ಸುತ್ತು ನಗರಿಗೆ ಎಷ್ಟು ಸ್ಟೇಷನ್ಗಳು ಇದಾವೆ? ಇಲ್ಲಿ ಏನಕೇನ್ರಿ, ಬೂತ್ನಾಳ ಒಂದೈತಿ, ಬೂತ್ನಾಳ ಸ್ಟೇಷನ್ ಒಂದೈತಿ, KDB ಒಂದೈತಿ, ಆ ತೊರವಿಯಿಂದ ಒಂದು ತರ್ತಾರ, 220 ಶಿವಗಿರಿಯಿಂದ ತರ್ತಾರ, ಆಮ್ಯಾಗ ಇಲ್ಲಿ ಜುಮ್ಲಾದಿಂದ ಬರ್ತದೆ. ಇದ್ರ ಬದಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಈ ಸಿಟಿ ಲಿಮಿಟ್ನ್ಯಾಗ ಅಂದ್ರೆ ಇಲ್ಲಿ ಪುನರ್ವಸತಿ ಕೇಂದ್ರ ಇರ್ಬೋದು, KHB ಇರ್ಬೋದು, ಈ ಕಡೆ ಒಂದು ಸ್ಟೇಷನ್ ಮಾಡಿದ್ರಪ್ಪ ಅಂದ್ರೆ ಒಂದು ಅನುಕೂಲ ಆಗ್ತದೆ. ಲೈನ್ ಕಟ್ ಆದ್ರೆ ಮುಗಿದು ಕರೆಂಟ್ ಹೋಯ್ತು. ಇಲ್ಲ, ಮತ್ತೆ ಆಲ್ಟರ್ನೇಟ್ ಮಾಡ್ಯಾರ ನಿಮ್ಗೆ ಹೇಳ್ಬೇಕಂದ್ರೆ ಅದ್ರದ್ದೇನು ಸಮಸ್ಯೆ ಅದು ಅವಾಗ ಮೊದಲಾಗಿದ್ರ ಹೌದು. ಅದಕ್ಕೆ ಈಗ ನೋಡ್ರಿ, ಈಗ ಬಿಜಾಪುರದಲ್ಲಿ ಎಷ್ಟು ಜನಸಂಖ್ಯೆ ಎಷ್ಟು ವಾರ್ಡ್? ಬರೀ ಒಂದು ವಾರ್ಡದಲ್ಲಿ 12-13 ಜನ ಸಂಖ್ಯೆ ಅದು. ಒಂದು ಸ್ಟೇಷನ್ ಮಾಡಿದ್ರು ನಡೀತಲ್ಲ. ಇಲ್ಲ ಮಾಡಕ್ ಬರ್ದವ್ರಿ. ಇಲ್ಲಿ ಏನೈತ್ರಿ, ನಾವು ಸ್ಟೇಷನ್ ಇನ್ನೇ 2 ಪ್ರಪೋಸಲ್ ಮಾಡ್ಬೇಕಾಯ್ತು. ಒಂದು KHB ಮಾಡಿದ್ರೆ KHB ಲ್ಯಾಂಡ್ ಅಫೇರ್ ಇದೆ, ಅದನ್ನ ಮಾಡಬಹುದಿತ್ತು, ಅದನ್ನ ಮಾಡಿಲ್ಲ. ಆಮ್ಯಾಗ ಇಲ್ಲಿ ಪುನರ್ವಸತಿ ಕೇಂದ್ರ ಆಗಿದ್ರಿ 500 ಎಕರೆ ತಗೊಳಕ್ಕೆ ಇವ್ರ ಕಡೆ ರೊಕ್ಕ ಇರ್ತಾವ, ಒಂದು ಸ್ಟೇಷನ್ ಮಾಡಕ್ಕೆ ರೊಕ್ಕಿಲ್ಲ ಇವ್ರಿಗೆ. ಅವ್ರು ಮ್ಯಾಗ್ನಿಂದ ಒಂದು ಲೆಟರ್ ಕಳಿಸ್ತಾರೆ, ಕಳಿಸಿದ ಕೂಡ ಇಲ್ಲ ಅಂತಪ್ಪ ನಮ್ಮ ಮನೆಗೆ 1 ಕಿಲೋಮೀಟರ್ ಅಂತ ಎಸ್ಟಿಮೇಟ್ ಮಾಡ್ರಿ, ನಿಮ್ಮ ಸ್ಟೇಷನ್ ಮ್ಯಾಗ ಲೋಡ್ ಹಾಕಿ ಕೊಡ್ರಿ ಅಂತ ಹಿಂಗೆ ಹೇಳ್ತಾರೆ. ನಿಮ್ಗೆ ಹೇಳ್ಬೇಕಂದ್ರೆ ಆ ಮಾಡೋ ಬದ್ಲಿ ಇವರು ನಿಷ್ಠುರವಾಗಿ ಹೇಳ್ಬೇಕು ಇವರು ಅಧಿಕಾರಿಗಳು, ಇಲ್ಲ ಇದು ದೊಡ್ಡದಾದ ಏರಿಯಾ, ನಿಮ್ಗೊಂದು ಸ್ಟೇಷನ್ ಮಾಡಕ್ಕೆ ನಮ್ಗೆ ಜಾಗ ಕೊಡ್ರಿ, ಸ್ಟೇಷನ್ ಮಾಡ್ತೀವಿ, ನಿಮ್ಗೆ ಕರೆಂಟ್ ಕೊಡ್ತೀವಿ ಅಂತ ಹಿಂಗೆ ಹೇಳಿದ್ರಂದ್ರೆ ಅದ್ರ ಜೊತೆಗೆ ನಮ್ಗೆ ಸಪ್ಲೈ ನಮ್ಮ ಸಿಟಿ ಲಿಮಿಟ್ನಾಗ ಬರ್ತೀವಿ. ನಿಮ್ಗೆ ಹೇಳ್ಬೇಕಂದ್ರೆ ಇದನ್ನ ಯಾರು ಮಾಡ್ತಾ ಇಲ್ಲ. ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಒಂದು ಮ್ಯಾಗ ಏನು ಡೈಲಿ ಒಂದು ಇನ್ನೊಂದು ಸಂಸ್ಕೃತಿ ಏನಾಗ್ಬಿಟ್ಟಿದ್ರಪ್ಪ ಅಂದ್ರೆ ಹೆಸ್ಕಾಂ ಕಂಪ್ನಿಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಹೆಸ್ಕಾಂ MD ಇರ್ಬೋದು, DT ಇರ್ಬೋದು, ಇವ್ರು ಯಾರು ಫೋನ್ ರಿಸೀವ್ ಮಾಡೋದಿಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ಆ ಸಮಸ್ಯೆ ಬಗ್ಗೆ ಹೇಳಕ್ಕೆ ಹೋದ್ರೆ ಯಾರು ಫೋನ್ ರಿಸೀವ್ ಮಾಡೋದಿಲ್ಲ. ಇವ್ರು ಏನಿದೆ ಬರೀ ಆನ್ಲೈನ್ ಮೀಟಿಂಗ್ದಾಗ ಅಟ್ಟ ಕೂತಾರೆ. ಈಗ ನಿಮ್ಗೆ ಹೇಳ್ಬೇಕಂದ್ರೆ ಈ ಫೀಲ್ಡ್ನಾಗ ಏನಾಗುತ್ತೆ ಅನ್ನೋದು ಅವ್ರು ಒಟ್ಟ ವಿಚಾರ ಮಾಡಕತ್ತಿಲ್ಲ. ಸಾರ್ವಜನಿಕ ಕಂಪ್ಲೇಂಟ್ ನಂಬರ್ ಕಂಪ್ಲೇಂಟ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ, ಇವರು ಮಾಡೋದಿಲ್ರಿ, ಒಟ್ಟ ಮಾಡೋದಿಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ಇವ್ರು ಅಧಿಕಾರಿಗಳು ಎತ್ತಲ್ಲ, ಮತ್ತೆ ಅವರೇ ಎತ್ತಾವ್ರಿ. ನಿಮ್ಗೆ ಹೇಳ್ಬೇಕಂದ್ರೆ ಆ ಟೈಪ್ ಒಂದು ಇದು ಹೇಳೋದು. ಆಮ್ಯಾಗ ವೆಹಿಕಲ್ಗಳು ತೋಡ್ರಿ, ನೀವು ವೆಹಿಕಲ್ಗಳಲ್ಲಿ ಸಿಕ್ಕಾಪಟ್ಟಿ ಇದು ನಡೆದಿದೆ, ಲಾಭಿ ನಡೆದಿದೆ. ಆ ವೆಹಿಕಲ್ಗಳ ಬೋರ್ಡ್ ಹಾಕತ್ತೆ MD ಮೇಡಮ್ ಹೇಳಿ ಸಾಕಾತ್ ನಾನು. ನಿಮ್ಗೆ ಹೇಳ್ಬೇಕಂದ್ರೆ ಆ MD ಅವರು ಇದು ತೋಗ ಅಂದ್ರೆ ಇದ್ರಾಗ ಅರ್ಥ ಹೇಳತ್ತದ ಕರಪ್ಷನ್ ಇದ್ರೆ ಇವರು ಶಾಮಿಲ್ ಆಗತ್ತಾರ ಟೆನ್ಷನ್. ಎಲ್ಲಾರು ಶಾಮಿಲ್ ಆಗ್ಯಾರ, ಒಟ್ಟರು ಅಧಿಕಾರಿಗಳು ಶಾಮಿಲ್ ಆಗತ್ತಾರ ಕರಪ್ಷನ್ ಇದ್ರಾಗ. ಎಲ್ಲಾರು ಶಾಮಿಲಾಗಿ ಸೋಕ್ ಬಂದೈತಿ ಎಲ್ಲಾ ಅಧಿಕಾರಿಗಳಿಗೆ. ಬಿಜಾಪುರ ಅದಕ್ಕೆ ಇದು ಹಿಂದುಳಿದೈತಿ ಅಂತ ನೆಲಕ್ಕೆ ಹಚ್ಚಿದೆ. ಒಟ್ಟಾರೆ ಹೇಳ್ಬೇಕಾದ್ರೆ ಅಂಡರ್ ಕೇಬಲಿಂಗ್ ಆತಂದ್ರೆ ಅಂಡರ್ ಕೇಬಲಿಂಗ್ ಆಯ್ತಪ್ಪ ಅಂದ್ರೆ ಯಾರ್ದು ಸಮಸ್ಯೆ ಬರೋದು. 2018 ಅವ್ರು ಹೇಳಿದ್ರು, ಈಗ ಮರೆತು ಬಿಟ್ಟಾರ. ಹೌದು, ಮರೆತು ಬಿಟ್ಟಾರ. ಗೊತ್ತಿಲ್ಲ ಅವರಿಗೆ. ಅವ್ರು ಹೇಳ್ಬಿಟ್ರೆ ಮುಗಿದ್ರಿ, ಹಾರಿ ಗೋಲಿ ಹೊಡೆದಾಗ ಹೊಡೆದ್ಬಿಡ್ತಾರೆ, ಕಲಾಸ್ ಮುಗಿದ ಕೆಲಸ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।